ಬ್ಯಾಕ್ ವಾಟರಲ್ಲಿ ಇಲ್ಲ ಸರ್, ಅಂದ್ರೆ ಎಲ್ಲ ನಮ್ಮ ಬ್ಯಾಕ್ ವಾಟರ್ ಇಲ್ಲ ಸರ್. ಸ್ಟೋರ್ದಾಗ ಆಗಿದ್ರಾಗ ಒಂದು ಟಿ ಎಮ್ ಸಿ ಕೊಡ್ಬೇಕು ಅದ್ರಾಗ ಅರ್ಧ ಟಿ ಎಮ್ ಸಿ ಇವ್ರಿಗೆ ಕೊಡ್ತೀರಿ. ಈಗ ಆಮೇಲೆ ಕಣಂಗಿಲ್ಲ ಬೇರೆ ಅಲ್ಲಿ ಬೇರೆ ಹೊಂಟೈತ್ರಿ ಈಗ ಅಲ್ಲೊಂದು ಆಯ್ತು. ಬಟ್ ಇದು ಸರ್ ಫ್ಲೋ ಇದ್ದಾಗ ಮಾತ್ರ, ಸರ್ಪ್ಲಸ್ ವಾಟರ್ ಇದ್ದಾಗ ಮಾತ್ರ ಇವರಿಗೆ ಅನುಮತಿ ಕೊಟ್ಟಿದ್ದಾಯ್ತು ಸರ್. ಹಾಗಾಗಿ ನಮ್ಮ ಡ್ಯಾಮಿನ ಸ್ಟೋರೇಜ್ ವಾಟರಲ್ಲಿ ಉಪಯೋಗ ಮಾಡಲಿಕ್ಕೆ ಚಾನ್ಸ್ ಇಲ್ಲ ಸರ್. ಅಂದ್ರೆ ಬ್ಯಾಕ್ ವಾಟರ್ದು ಏನು ಉಪಯೋಗ ಮಾಡುವಾಗಿಲ್ಲ ಸರ್. ಅಲ್ಲಿ ಎಲ್ಲ ಬ್ಯಾಕ್ ವಾಟರ್ ಐತಿ ಪ್ರಶ್ನೆ ಯಾರು ಅಲ್ಲಿ ಟಚ್ ಮಾಡಕ್ ಬರೋಲ್ಲ. ಎಕ್ಸಸ್ ವಾಟರ್ ಬಿಟ್ಟಾಗ ಅದು ಏನು ನದಿ ಪಾತ್ರಕ್ಕೆ ಹೋಗ್ತೈತಲ್ಲ ಸರ್, ಅವಾಗ ಅದು ಓನ್ಲಿ 4 months ಅದ. ಹಾಂ ಸರ್, ಅಷ್ಟೇ ಸರ್. ಡ್ರಿಂಕಿಂಗ್ ವಾಟರ್ ಬಿಟ್ಟು ತೊಂದರೆ ಆಗದ ಕಂಡೀಷನ್ ಆಗಿ ಆ ಟೈಪ್ ಅಷ್ಟೇ ಅವ್ರು ಉಪಯೋಗ ಮಾಡ್ಬೋದು. ಅಲ್ಲ ಅವ್ರದ್ದು ಅಲ್ಲಿ ಸ್ಟೋರೇಜ್ ಕೆಪಾಸಿಟಿ ಮಾಡ್ಕೋಬೇಕು ಸರ್, ಅವ್ರು ಮಾಡ್ಕೋಬೇಕು. ಅವ್ರು ಮಾಡ್ಕೋಬೇಕು. ಯಾಕಂದ್ರೆ ಅವ್ರ ಕಡೆ ಇಲ್ಲ ಅದು. ಎಲ್ಲಿ ಮಾಡೋರು ಅರ್ಧ ಟಿ ಎಮ್ ಸಿ ಮಾಡಕ್ಕೆ ಎಲ್ಲಿ ಜಾಗ 100 ಎಕರೆ ಜಾಗ ಬೇಕಾ? ಅಲ್ಲೆಲ್ಲಿ ಮಾಡ್ತಾರೆ, ಅಲ್ಲೆಲ್ಲಿ ಜಾಗ ಅವ್ರು ಈ ಫ್ಲೋದಾಗ ತೊಗೋಬೇಕಂತ ನಿಮ್ಮ ಕಂಡೀಷನ್. 4 months ಅಂತ ಏನು ಸಮಸ್ಯೆ ಇಲ್ಲ. ಹಾಂ ಸರ್, ಯಾಕಂದ್ರೆ ಎಕ್ಸಸ್ ಇದ್ದೇ ಇರ್ತೈತೆ. 4 ತಿಂಗಳು ಸರ್ಪ್ಲಸ್ ಇದ್ದಾಗಟ್ಟೆ ತೊಗೋಬೋದು ಸರ್. ಅದು ಡ್ಯಾಮಿನ ಕೆಳಭಾಗ ಅದೇ ರೀತಿ ಕಂಡೀಷನ್ ಆಗಿ ಕೊಟ್ಟರು. ಓಕೆ ಕೇಳಿ. ಇಲ್ಲ ಎಲ್ಲಿದೆ ಯಾವುದು ಎಕ್ಸ್ಟ್ರಾ ಇಲ್ಲ ಇರೋದು 1 ಟಿ ಎಮ್ ಸಿ ಇದೆ. ಅದೇ 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 ಅರ್ಧ ಟಿ ಎಮ್ ಸಿ ಅದೇ ಅವ್ರು ಹೇಳೋದು. ಅರ್ಧ ಟಿ ಎಮ್ ಸಿ ಒಂದರಾಗ ಅರ್ಧ ಟಿ ಎಮ್ ಸಿ ಅವ್ರಿಗೆ ಅಲಾಟ್ ಮಾಡ್ಯಾರ. ಇಲ್ಲ ಸರ್, ಧಾರವಾಡದವ್ರು ಒಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ ಗೌರ್ಮೆಂಟ್ಗೆ 24x7 ನೀರು ಪೂರೈಕೆ ಮಾಡ್ತೀವಿ ಅಂತ ಹೇಳಿ. ಕೈಗಾರಿಕೆದವ್ರಿಗೆ ಇಲ್ಲಿಂದ ಯಾರು ಹೇಳ್ಯಾರು? ಧಾರವಾಡದಿಂದ ಹೋಗಿದೆ ಗೌರ್ಮೆಂಟ್. ಇಲ್ಲ ಅವ್ರಿಗೆ ಏನಾರ ಕೇಳಿರ್ಬೋದು, ರಿಕ್ವೆಸ್ಟ್ ಅವ್ರು ಮಾಡಿರ್ಬೋದು. ನಾವು ಕೊಡೋದು ಕಂಡೀಷನ್ ಹಾಕಿ ಹಿಂಗೆ ಕೊಟ್ಟಿದ್ದಾರೆ. ಅವ್ರು ರಿಕ್ವೆಸ್ಟ್ ಮಾಡಿರ್ಬೋದು 24x7 ಕೊಡಿ ಅಥವಾ 365 ಅವ್ರು ಕೇಳಿದ್ರು. ಇವ್ರ ಕಂಡೀಷನ್ ಹಾಕಿ ಕೊಟ್ಟಾರ. ರೈತರ ಆತಂಕ ಏನಿರೋದು ನಮ್ಮಲ್ಲಿ ಇಲ್ಲಿ ನಮಗೂ ಬೇಕಾಗುತ್ತೆ, ಯಾಕಂದ್ರೆ ಬಹಳಷ್ಟು ಬೇಸಿಗೆ ಸಂದರ್ಭದಲ್ಲಿ ಆಗುತ್ತೆ. ಈಗ ಇವರು ಇದನ್ನೇ ಹೇಳ್ಕೊಂಡು ಮುಂದೆ ಅದನ್ನು ಬದಲಾವಣೆ ಮಾಡ್ಕೋಬಹುದು ಅನ್ನೋ ಒಂದು ಆತಂಕ ಇರುವಂಥದ್ದು. ಅದೇ ಅವ್ರು ಕಟ್ಟುನಿಟ್ಟಾಗಿ ಅದನ್ನು ಅವ್ರು ಯಾಕಂದ್ರೆ ಮಾನಿಟರ್ ಮಾಡೋರು ಅವ್ರು ಇರಿಗೇಷನ್ ಡಿಪಾರ್ಟ್ಮೆಂಟ್ನವ್ರು. ಅದು ಸರಿಯಾಗಿ ಎಷ್ಟು ಒಯ್ಯತ್ತಾರ ಏನು ಮಾಡತ್ತಾರ ಸರ್ಕಾರ ಕಂಡೀಷನ್ ಹೇಳಿದೆ ಅದ್ರ ಪ್ರಕಾರ ಆದ್ರೆ ಏನು ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಆದ್ರೆ ಅವರು ಸೀರಿಯಸ್ ಆಗಿ ಅದನ್ನು ಮಾನಿಟರ್ ಮಾಡ್ಬೇಕ್ರೆ ಎಷ್ಟು ಡೈಲಿ ನೀರು ಒಯ್ಯತ್ತಾರ, ಎಷ್ಟು ಓದ್ದಾರ ಮೀಟ್ರ್ ಕುಣಿಸ್ತಾರಲ್ಲ ಅವ್ರು ಹಂಗೆ ಮಾನಿಟರ್ ಮಾಡ್ಬೇಕ್ರಿ ಅವ್ರು. ಮಲಪ್ರಭಾ ಡ್ಯಾಮ್ ಕೂಡ ಆರಂಭದಲ್ಲಿ ಒಂದು ಹೇಳಿದ್ರು, ಈಗ ಮತ್ತೆ ಅದನ್ನ ಡಬಲ್ ಆಗಿದೆ. ಎಲ್ರಿ ನವೀನ್ ತೀರ್ಥ ಜಲಾಶಯದಲ್ಲಿ ಆರಂಭದಲ್ಲಿ ಹೇಳೋದಂತೆ 6 TMC ಅಂದ್ರೆ ಶುರುವಾತದಲ್ಲಿ ಕಡಿಮೆ ಅಂತ ತೋರಿಸೋದು, ನೀರು ಒಂದ್ಸರಿ ಬಿಟ್ಟ ಮೇಲೆ ಅದನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಹಿಂಗೆಲ್ಲ ಆಗಿ ಈ ಭಾಗದ ರೈತರು ಜನರು ಕುಡಿ ನೀರಿಗೆ ಹಾಹಾಕಾರ ಆಗುವಂತ ಪರಿಸ್ಥಿತಿ ಬರಬಾರ್ದು. ಯಾಕಂದ್ರೆ ಈಗ ಸರ್ಕಾರ ಪರ್ಮಿಷನ್ ಕೊಟ್ಟಿದ್ದಾರೆ ಅವ್ರಿಗೆ, ನೀರಾವರಿ ಇಲಾಖೆ ಅವ್ರಿಗೆ. ಏನು ಕೊಟ್ಟಿದ್ದಾರೆ ಅಷ್ಟೇ ಒಯ್ಲಿಕ್ಕೆ ಅವರು ಸ್ಟ್ರಿಕ್ಟ್ ಆಗಿ ಮಾನಿಟರ್ ಮಾಡಿ ಅದು ಪರಿಹಾರ ಕಂಡುಕೊಳ್ಬೋದು. ಅಲ್ಲ ಒಯ್ದಂದ್ರೆ ಅದನ್ನೇ ಹೇಳಿದ್ರಲ್ಲ ಇವ್ರು ಅದನ್ನ ಸ್ಟ್ರಿಕ್ಟ್ ಆಗಿ ಮಾನಿಟರ್ ಮಾಡ್ಬೇಕ್ರಿ. ಇಷ್ಟ ನೀವು ಹೋದ್ರಿ ನಾವು ಈ ಅವಧಿಗೆ ಕೊಡೋಲ್ಲ, ಈ ತಿಂಗಳಿಗೆ ಇಷ್ಟ ಕೊಡ್ತೀವಿ ಅಂತ ಒಂದೇನು ಇವರು ಮಾನದಂಡ ಹಾಕ್ಬೇಕು ಅವ್ರು. ಇಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆ ಥರ ಏನು ಹಾಕಿಲ್ಲ, ಆ ಥರ ಇಲ್ಲ. ಇಲ್ಲ ಇಲ್ಲ ಓನ್ಲಿ ಇಂಡಸ್ಟ್ರಿ ಇದೆ. ಎಂಟ್ರೋಟಿಗೆ ಡ್ರಿಂಕಿಂಗ್ ವಾಟರ್ ಇಲ್ಲ. ಅದು ಎಲ್ಲಿದೆ ಇದ್ರೆ ನಿಮ್ಮ ಕಡೆ ನೋಡ್ರಿ, ಯಾರ ಕಡೆ ಐತೆ ನಿಮ್ಮ ಕಡೆ ಇದ್ದಾರೆ ತರ್ಸಲ್ಲ ಬಂದು ನೀವು ಕೊಡ್ರಿ. ಮತ್ತೆ ತರ್ಸಲ್ಲ ನೋಡೋಣ ನಾವು ನೋಡ್ತೀವಿ. ಹೌದು, ನಾವು ಕೊಡೋದಿಲ್ಲ ಅಂತಾನೆ ಬರ್ತೀವಿ. ಇವ್ರು ಮೊದಲೇ ಲೆಟರ್ನಾಗ ನಮ್ಗೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಬರ್ದಿದ್ರು. ಆದ್ರ ನಾವು ಓವರ್ಲ್ ಮಾಡಿ ಗೌರ್ಮೆಂಟ್ ಅವರು ಕೊಟ್ಟಿದ್ದಾರೆ. ಇಲ್ಲ ಅವ್ರು ಹೇಳಿದ್ರ ಅಲ್ಲ ಅವ್ರ ಡ್ಯೂಟಿ ಅವ್ರು ಬರ್ದಾರ, ಅವ್ರಿಗೆ ಕೊಡಬೇಡ ಅಂತ ಬರ್ದಾರ ಅವ್ರ. ಅಲ್ಲ ತರೋಕ್ಕಿಂತ ಮುಂಚೆ ಬರ್ದಾರ ನಾವು ಕೊಡಕ್ ಆಗಲ್ಲ ಅಂತ. ಆದ್ರೂ ಅಲ್ಲಿ ಅವ್ರ ಡಿಪಾರ್ಟ್ಮೆಂಟ್ ಅವರು ಅದನ್ನ ಒಂದು TMC ನಿಮ್ಮಲ್ಲಿ ಇದೆ ಇಂಡಸ್ಟ್ರಿಗೆ ಅದ್ರ ಕೊಡ್ತೀವಿ ಅಂತ ಅವರು ಅಲಾಟ್ ಮಾಡಿದ್ದಾರೆ. ಯಾವ್ದ್ರೆ ಎಲ್ಲಿಲ್ಲ ಅದು ನೀವು ಇಶ್ಯೂ ರೈಸ್ ಆಗಿದ್ದ ಮುಂಚೆ ಯಾರಿಗೂ ಗೊತ್ತೇ ಇಲ್ಲ. ಅದ
ಅವ್ರೇನು ವರ್ಕ್ ಸ್ಟಾರ್ಟ್ ಮಾಡಿಬಿಟ್ಟಿದ ಮ್ಯಾಗ ಎಲ್ಲರೂ ಗೊತ್ತಾಗಿದ್ರು. ಅನ್ನ ಮಟ್ಟ ಯಾರಿಗೂ ಗೊತ್ತೇ ಇಲ್ಲ ಅದು. ಮಾಧ್ಯಮದಲ್ಲಿ ಬಂದ ಮೇಲೆ ನಿಮ್ಗೆ ಗಮನಕ್ಕೆ ಬರ್ತಾರೆ ಸರ್ ಅಧಿಕಾರಿಗಳು. ಅದಕ್ಕಿಂತ ಪೂರ್ವದಲ್ಲಿ ನೀವು ಜಿಲ್ಲಾ ಉಸ್ತುವಾರಿ ಇಲ್ಲ, ಅವಾಗ ಇನ್ನೂ ಅವ್ರು ಇವ್ರು ಪರ್ಮಿಷನ್ ಕೊಡ್ದ ಅವ್ರು ಮೊದಲೇ ವರ್ಕ್ ಸ್ಟಾರ್ಟ್ ಮಾಡಿಬಿಟ್ಟಾರ ಅವ್ರ. ಇವ್ರು ಏನು ಕೊಟ್ಟಿರಕ್ಕಿಲ್ರಿ. ಈಗೇನೋ ಮೊನ್ನೆ ಅದ ಒಂದು ತಿಂಗಳೇನೋ ಆಯ್ತು ಬಂದ್ರೆ ಅದು ಆದೇಶ ಸ್ಟಾರ್ಟ್ ಮಾಡಿಬಿಟ್ರು ಅವರು. ಹೀಗಾಗಿ ಮುಂಚೆ ಎಲ್ಲರಿಗೂ ಗೊತ್ತಿಲ್ಲ ಆಗಿದ್ದು ನಿಜ, ಅದು ಪ್ರಶ್ನೆ ಇಲ್ಲ. ಈಗ ಸರ್ಕಾರ ಅವ್ರಿಗೆ ಅನುಮತಿ ಕೊಟ್ಟಿದೆ, ಅದನ್ನು ಅಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡಿ ಕ್ಲೋಸ್ ಮಾಡಿದ್ರೆ ಮುಂದೆ ಮಿಕ್ಕಿದ ನೀರನ್ನು ನಮ್ಮ ಜಿಲ್ಲೆಗೆ ಯುಟಿಲೈಸ್ ಮಾಡ್ಬೋದು ನಾವು. ಅದು ಗೊತ್ತಿಲ್ಲ, ನಮ್ಮ ಕಡೆ ಇಲ್ಲ. ಅದು ಬೇರೆ ಇಲ್ಲ ಇಂಡಸ್ಟ್ರಿಯಲ್ KID ಬೇರೆ ಅವ್ರು ಮಾಡಿದ್ದಾರೆ, ನಮ್ಮ ಇಲಾಖೆಗೆ ಸಂಬಂಧ ಇಲ್ಲ. ಅದು ಇದು ಪಾರ್ಟ್ ಆಫ್ ದ ಯಾವ್ದು ಬಂದ KDP ಆಗೋಲ್ಲ ಅಂತ ನಿಮ್ಗೆ ಹೇಳಿದ್ವಿ. 10 ಇಲಾಖೆ, ನಾವು 10 ಇಲಾಖೆ ಮಾಡ್ತೀವಿ, CEO ಅವ್ರು 10 ಇಲಾಖೆ, DC ಅವ್ರು 10 ಇಲಾಖೆ ಅಂತ ಸಪ್ರೇಟ್ ಮಾಡಿದ್ವಿ. ನಮ್ಮದು ಮೈನರ್ ಇರಿಗೇಷನು, ನೀರಾವರಿ, PWD 10 ಇಲಾಖೆ ನಾವು ತೊಗೊಂಡ್ವಿ. ಅದರ ಅಂಗವಾಗಿ ಫಸ್ಟ್ ಇವತ್ತು ನೀರಾವರಿ ಮಾಡಿದ್ವಿ. ಮೊನ್ನೆ KSRT ನಮ್ಮ ಸಾರಿಗೆ ಮಾಡಿದ್ವಿ, KEB ಕೂಡ ನೆಕ್ಸ್ಟ್ ಮಾಡ್ತೀವಿ. ಸೊ 10 ಇಲಾಖೆ ಮುಂದಿನ KDP ಒಳಗೆ ಇವನ್ನೆಲ್ಲ ಸಪ್ರೇಟಾಗಿ ಮಾಡ್ತೀವಿ. ಸೊ ಈಗ ಭಾಳಷ್ಟು ಸ್ಟಾಪ್ ಆಗಿದ್ರು, ಇವೆಲ್ಲ ಹಳೆಯದಾರೆ. ಹಿಂದೆ ಸಿದ್ದರಾಮಯ್ಯ ಸರ್ಕಾರದ ಪ್ರಾರಂಭ ಆಗಿದ್ದು ಈಗ ಈ ಅವಧಿಯಲ್ಲಿ ಮುಗಿಲಿಕ್ಕೆ ಬಂದವ. ಸೊ ಮುಗಿಸ್ತಿದ್ದಾರೆ. ಸೊ ಅವನ್ನೆಲ್ಲ ಈಗ ನೆಕ್ಸ್ಟ್ ಒಂದು ಸಾರಿ CM ಬಂದು ಇವನ್ನೆಲ್ಲ ಉದ್ಘಾಟನೆ ಮಾಡ್ತಾರೆ. ಅದಕ್ಕೆ ಅವ್ರು ಕೇಳಿದ್ವಿ ಯಾವ್ದು ಕಂಪ್ಲೀಟ್ ಆಗಿದೆ, ಯಾವ್ದು ಹೊಸದು ಮಾಡ್ತಾಯಿದ್ವಿ ಒಂದು ಪಟ್ಟಿ ಕೊಡ್ಲಿಕ್ಕೆ ಕೇಳಿದರೆ CM ಬಂದಾಗ ಅದನ್ನು ಅವ್ರ ಕಡೆಯಿಂದ ಉದ್ಘಾಟನೆ ಮಾಡ್ತಾರೆ. ಇಲ್ಲ ಇವೆಲ್ಲ ಮಾಡಬೇಕಿಲ್ಲ. DC ಆಫೀಸು, ಎಲಿವೇಟೆಡ್ ಕಾರಿಡಾರು, ಹುದಲಿ ರೈಲ್ವೆ ಓವರ್ ಬ್ರಿಡ್ಜು, ಆಮೇಲೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 100 crores ರಿವರಿಗೆ ಬ್ಯಾಕ್ ಫಿಲ್ಲಿಂಗ್ ಮಾಡ್ತಾಯಿದ್ವಿ. ಆಮೇಲೆ ರಾಯಭಾಗದ 18 ಅದೇ ಹೇಳಿದಲ್ಲ 39 ಕೆರೆ 13ರಲ್ಲಿ ಸ್ಯಾಂಕ್ಷನ್ ಆಯ್ತು. ಅದು ಸಿದ್ದರಾಮಯ್ಯ ಇದ್ದಾಗ 18ರಾಗ ಪೂಜೆ ಆಗಿತ್ತು ಅವ್ರ ಕೈಲಿ. ಈಗ ಅದು ಮುಗಿದಿದೆ, ಅದನ್ನು ಮಾಡ್ತೀವಿ. ಮತ್ತು ಬೇರೆ ಬೇರೆ ಹೊಸ ಕೆರೆ ತುಂಬುವುದು, ನೀರಾವರಿ ಯೋಜನೆ ಮಾಡ್ತಾ ಇದ್ದಾರೆ. ಬಳ್ಳಾರಿ ನಾಲೆ ಇನ್ನೂ ಇಲ್ಲ, ಅಷ್ಟಕ್ಕೆ ಇದ್ದಾರೆ, ಏನಾಗಿಲ್ಲ, ಅದು ಪ್ರೋಗ್ರೆಸ್ ಏನಿಲ್ಲ, ಅದು ಅಷ್ಟಕ್ಕೆ ಸ್ಟಾಪ್ ಇದ್ದಾರೆ. ಎಲ್ಲಾ ಜಲಾಶಯಗಳು ಫುಲ್ ಆಗಿದ್ದಾವೆ ಸರ್. ನೀರು ಹೊರಗಡೆ ನಾಳೆಯಿಂದ ಬಿಡ್ತಾರೆ. ನಾಳೆಯಿಂದ 5,000 ಕ್ಯೂಸೆಕ್ಸ್ ಬಿಡ್ಲಿಕ್ಕೆ ಟೀಚರ್ ತೊಗೊಂಡ. ನಾಳೆಯಿಂದ 5,000 ಬಿಡ್ತಾರೆ. ಹಿಡ್ಕಲ್ ಮಾತ್ರ ತುಂಬಲಿಕ್ಕೆ ಬಂದರೆ 5,000 ನಾಳೆಯಿಂದ ಎಕ್ಸಸ್ ಬಿಡ್ತಾರೆ. ಕಡಿಮೆ ಅಂದರೆ ಕಡಿಮೆ ಮಾಡ್ತಾರೆ, ಮತ್ತೆ ಎಕ್ಸಸ್ ಬಂದರೆ ಎಕ್ಸಸ್ ಬಿಡ್ತಾರೆ. ನದಿ ಪಾತ್ರದಲ್ಲಿ ಎಚ್ಚರಿಕೆ ಮುಂಜಾಗ್ರತಾ ಕ್ರಮಗಳು ವಹಿಸ್ತಾರೆ. ಈಗಾಗಲೇ 19,000 ಏನೋ ಇದ್ರಲ್ಲ ಇಟ್ಟಿದ್ದೀವಿ. 16,000 ಈಗಾಗಲೇ ಇದ್ದಾರೆ. ಇದೊಂದು 5,000 ಆ್ಯಡ್ ಆಗೋದು ಅಂದರೆ 20,000. ಸೊ ನಾಳೆಗೆ ನೀರು ಮತ್ತೆ ಹೆಚ್ಚು ಮಾಡ್ತಾರೆ, ಕಡಿಮೆ ಆದರೆ ಕಡಿಮೆ ಮಾಡ್ತಾರೆ. ಚಿಕ್ಕೋಡಿ ಉಪವಿಭಾಗದಲ್ಲೂ ಕೂಡ ಈಗ ನೀವು ನಿನ್ನೆ ವಿಸಿಟ್ ಮಾಡಿ ಬಂದಿದ್ದೀರಿ. ಹೋಗಿದ್ರೆ ಹತ್ತದೇನು ಏನಿದೆ, 80,000 ಕ್ಯೂಸೆಕ್ಸ್ ಇದ್ದಾರೆ. 80,000 1.5 ಬಂದರೆ ಅದು ಡೇಂಜರ್ ಸ್ಟಾರ್ಟ್. 1.5ವರೆಗೆ ಏನಾಗೋಲ್ಲ. ಈಗ ಬರೀ 80 ಇದ್ದಾರೆ, ಅಂಥದ್ದೇನಾಗೋಲ್ಲ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಕೂಡ ಸಾಕಷ್ಟು ಮಳೆ ಆಗ್ತದೆ. ಇಲ್ಲ, ಈಗ 80,000 ಮಾತ್ರ ಇದ್ದಾರೆ. ಇವತ್ತು ಬೆಳಗ್ಗೆ 1,50,000 ಬಂದರೆ ಮಾತ್ರ ಅದು ಡೇಂಜರ್. ಸರ್, ಅರಣ್ಯ ಇಲಾಖೆ ಕ್ಲಿಯರೆನ್ಸ್ ಇಲ್ಲದೆ ಯಾವ ಪ್ರಾಜೆಕ್ಟ್ ಹಾಲ್ಟ್ ಆಗ್ಯಾವ, ಸ್ಟಾಪ್ ಆಗ್ಯಾವ? ಹೌದು, ಇದಾರಲ್ಲ ಇಂಪಾರ್ಟೆಂಟ್. ಗಟ್ಟಿ ಬಸವನ ಗೋಕಾಕ್ ತಗೊಂಡು ಡ್ಯಾಮ್ ಕಟ್ಟತ್ತಲ್ಲ, ಅದು 6 TMC 6 TMC. ಅದು ಟೋಟಲಿ ಅವ್ರ ಪರ್ಮಿಷನ್ ಹೇಳಪ್ಪ ಐತ್ರಿ. ಆಮೇಲೆ ಜಮಖಂಡಿಯಲ್ಲಿ ಲ್ಯಾಂಡ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ. ಲ್ಯಾಂಡ್ ಐಡೆಂಟಿಫೈ ಮಾಡಿ ಕೊಟ್ಟರು ಕೂಡ ಅವರಿಂದ ಇನ್ನೂ ಅದು ಅಲ್ಲಿ ಡೆಲ್ಲಿಂದ ಬರ್ಬೇಕು. ಕೊಟ್ಟಿದ್ದಾರೆ ಲ್ಯಾಂಡ್, ಐಡೆಂಟಿಫೈ ಮಾಡಿದ್ದಾರೆ. DC ಅವರು ಕೊಡ್ತೀವಿ ಅಥವಾ ಒಪ್ಕೊಂಡಾರ. ಅಂತಿಮವಾಗಿ ಡೆಲ್ಲಿಂದ ಬಂದಾಗ ಸ್ಟಾರ್ಟ್ ನೆಕ್ಸ್ಟ್. ಅದೇನ ಬರ್ದಿಲ್ಲ ರೀ ಚರ್ಚೆ. ಅದ ಕಿನ್ನಿ ಡ್ಯಾಮ್ ಏನ ಸರ್, ಕಿನ್ನಿ ಡ್ಯಾಮ್ನು ಮಲಪ್ರಭಾ ಅವರು ಬಂದಿಲ್ಲ. ಅವ್ರ ಚೀಫ್ ಇಂಜಿನಿಯರು ಇಬ್ಬರು ಬದಲಾವಣೆ ಆಗ್ಯಾರ. ಅವರು ಆ ಪಾರ್ಟ್ದವ್ರು ಬಂದಿಲ್ಲ. ಅದು ಕಿನ್ನಿ ಇನ್ನೊಂದು 2-3 ಚರ್ಚೆ ಬರಬೇಕಿತ್ತು. ಅದನ್ನ ನೆಕ್ಸ್ಟ್ ಕರೆಸ್ತೀವಿ ಅವ್ರನ್ನ. ಆಮೇಲೆ ಸರ್, ಘಟಪ್ರಭಾ ಕಾಲುವೆ ನಿರ್ಮಾಣ 20 ವರ್ಷ ಆಯ್ತು, ಇಲ್ಲಿವರೆಗೂ ಅವಾರ್ಡ್ ಆಗಿಲ್ಲ. ಇನ್ನೂವರೆಗೂ ಕಾಲುವೆ ನೀರು ಅದನ್ನೇ ಈಗ ಹೇಳಿದ್ಲ DC. ನೀರು ಹೋಗ್ತಾ ಇಲ್ಲ ಸರ್. ಅದೇ ಕಾಲುವೆದಾಗ ಹೂಗಳಿದೆ, ಅದು ಗಿಡಗಂಟಿ ಬೆಳೆದಿದ್ದಾರೆ, ರಸ್ತೆ ಇಲ್ಲ, ಸಮಸ್ಯೆ ಇದೆ ರೀ. ಆದರೂ ನಮಗೆ ಕೆಲವು ಕಡೆ ಉದ್ಯೋಗ ಖಾತ್ರಾಗ ರಿಪೇರಿ ಮಾಡಿಸಿದ್ರು, ಚೆನ್ನಾಗಿ ಮಾಡ್ಯಾರ. ಕೆಲವು ಕಡೆ
ನಾವು ಎಲ್ಲರಿಗೂ ರಿಕ್ವೆಸ್ಟ್ ಅದನ್ನೇ ಹೇಳ್ಯಾವ್ರಿ, ಎಲ್ಲ ಕಡೆ ಮಾಡಿಸ್ರಿ ಅಂತ ಅದನ್ನೇ ಹೇಳ್ಯಾವ್ರಿ ಉದ್ಯೋಗ ಖಾತ್ರಿ. ರಿಪೇರಿ ನಡೆದ್ರಲ್ಲ ಮಧ್ಯಾಗ ಇದು ಬಿದ್ದಿದ್ರೆ ಅದೇನದು ಕುಸಿದು ಬಿದ್ದಿದ್ರೆ ಅದು. ಈಗ ಅದಕ್ಕೆ ಹೇಳಿದ್ರಲ್ಲ, 4 ದಿವಸನಾಗ ಅದು ಕಾಂಕ್ರೀಟ್ ಹಾಕ್ತಿದ್ದಾರೆ. ಕಾಂಕ್ರೀಟ್ ಆಗಿದ್ಮ್ಯಾಗ ಬಿಡ್ತಾರೆ. ನಾನೇ ಒಂದು ಸಲ ಹೋಗಿ ಬಂದೀನಿ ಅಲ್ಲಿ, ನಾನೇ ಸ್ಪಾಟ್. ಎಲ್ಲ ಕರೆಕ್ಟ್ ಆದ ನೀರು ಬಿಟ್ಟು ಅಂದರೆ ಎಲ್ಲ ಬೀಳ್ತೈತೆ ಅದು. ಆಮೇಲೆ ಏನು ಮಾಡೋಕೆ ಈಗ ಒಂದು 15 ವಾರ ಲೇಟ್ ಆಗ್ಬೋದು ಅಷ್ಟೇ. ಒಂದು ಸಲ ಅದೆಲ್ಲ ಬಿತ್ತು ಟೋಟಲ್ ಸೀಸನ್ ಹೋಗ್ತೈತೆ ಅದು. ಮತ್ತೆ ಅದೇ ಹೇಳ್ತಿಲ್ಲ, ಮತ್ತೆ ಅದೇ ಹೇಳ್ತೀನಿ ನಾನು. ಈಗ ನಾವು ನೀರು ಏನಾರ ಬಿಡ್ಬೋದ? ನೀರು ನಾವು ಹೊಳಗೆ ಬಿಡತ್ತೀವಿ ಎಕ್ಸ್ಟ್ರಾ. ಈಗ ನೀರು ಅಲ್ಲಿ ಮಟ್ಟ ಬಿಟ್ಟಿವಿ, ಹತ್ತಿರ 1000 ಕ್ಯೂಸೆಕ್ಸ್ ಬಿಟ್ಟಿದ್ದೀವಿ. ಈಗ ನಿಮಗೆ 2000 ಬಿಟ್ರೆ ಅದು ಇದು ಮತ್ತೆಲ್ಲ ಬೀಳ್ತೈತೆ. ಅದು ಬಿತ್ತಂದ್ರೆ ಮತ್ತೆ ತೆಗಿಲಿಕ್ಕೆ 1 ತಿಂಗಳು ಬೇಕು ನಮ್ಗೆ. ನೀವು ಹೇಳ್ಯಾರ 4 ದಿವ್ಸನಾಗ ಬಿಡ್ತು ಅಂತ ಹೇಳ್ಯಾರ. ನಿಂತ ಕೇಳ್ಯ ಫಸ್ಟು ನಾನೇ ಬಂದಿಲ್ಲ, ನಾನೇ ಬಂದಲ್ಲಿ ನೋಡಿಗೇನಲ್ಲಿ ಬಂದ ಮ್ಯಾಗ 2 ರಾತ್ರಿ ಆಗಲಿ ಮಾಡಕ್ಕೆ ಹಚ್ಚಿ, ಲೈಟ್ ಹಚ್ಚಿ ಮಾಡಕ್ಕೆ ಹಚ್ಚಿ ಅವ್ರಿಗೆ. ಆಮ್ಯಾಗ 3 ಬ್ಯಾಚ್ ಮಾಡಿ ಅದಕ್ಕೆ ಇಬ್ಬರೇ ಇದ್ರು ಅವ್ರು. 3 ಮಾಡಿಸಿ ರಾತ್ರಿ ಲೈಟ್ ಹಚ್ಚಿ ಅದು ಮಾಡಿಸಿ. ಈಗ 15ಕ್ಕೆ ಅಂತ ಹೇಳಿರೋ ಅವ್ರು. ಈಗ 10 ತಾರೀಕು ತಂದೀವಿ ಅದನ್ನು ಜಗ್ಗೆ. ನಾವು ಮಾಡ್ತೀವಿ ನಮ್ಮ ಲೆವೆಲ್ನಾಗ ಏನೈತಿ ಮಾಡ್ತೀವಿ. ಹೌದು, ಎಲ್ಲ ಇಡೀ ರಾಜ್ಯದಲ್ಲೇ ಖಾಲಿ ಇದೆ. ಇಲ್ಲಿ ಅಷ್ಟಲ್ಲ, ಟೋಟಲ್ ಖಾಲಿ ಇದೆ ಈಗ. ನಾವು 40% ಖಾಲಿ ಇದೆ ಈಗ. ಅದ್ರ ಬಗ್ಗೆ ತುಂಬಲಿಕ್ಕೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಸರ್ಕಾರ ಅನುಮತಿ ಕೊಡತ್ತಾರೆ. ನಿರ್ವಹಣೆಗೆ ಏನಿಲ್ಲ, ಅಧಿಕಾರಿಗಳ ಕೊರತೆ ಇದೆ. ಅದು ಫಸ್ಟ್ ನಿರ್ವಹಣೆ ಅಂತ ಮಾಡೇ ಮಾಡ್ತಾರೆ. ಯಾಕೆ ಪ್ರಿಯಾರಿಟಿ ಫಸ್ಟ್ ಅದಕ್ಕೆ ಕೊಡ್ತೀವಿ ನಾವು. ಸೊ ಹೇಳ್ದಂಗೆ ಅದರೇ ಚರ್ಚೆ ಆಗಿದೆ ರೀ. ಈಗ ಸುಮಾರು ಎಷ್ಟು ರೀ ಖಾಲಿದ ನಿಮ್ಮಲ್ಲಿ? ಅದೇ ಸರ್ 791 ಸರ್. 700 ಒಟ್ಟು ಟೋಟಲ್ ಇವರು ಹತ್ತಿಯಲ್ಲಿ ಖಾಲಿ ಇದೆ. ಅಟ್ಲೀಸ್ಟ್ 50% ಬಂದರೂ ನಿರ್ವಹಣೆ ಮಾಡ್ತಾರೆ. ಸ್ಪೆಷಲಿ JE AE. ಸೊ ಅದನ್ನೇ ಹೇಳಿದ್ರು ಅವ್ರ ಇಲಾಖೆಗೆ 1000 ಬಂದರೆ ಈಜಿ ಆಗಿದ್ರು. ಇಲ್ಲ, ಇನ್ನೂ ಮಟ್ಟ ಅದನ್ನು ಯಾರಿಗೂ ಅಸೆಸ್ ಮಾಡ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಅದು ಯಾವಾಗೂ ನಾವು ನೀರು ಪೂರ್ತಿ ಖಾಲಿ ಆಗಲ್ರಿ, ಇನ್ನೂ ಇರ್ತಾ ಮತ್ತೆ ನೀರು ಬರೋಕ್ಕೆ ಶುರು ಆಗ್ತಿ. ಹಿಂಗಾಗಿ ನಾವು ಯಾವಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಕರೆ ಮಾಡ್ಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಈಗ ಮತ್ತೆ ಸ್ಟಾರ್ಟ್ ಆಯ್ತು ಈಗ ನೀರು ಬರೋಕ್ಕೆ, ಮತ್ತೆ ಸ್ಟಾಪು. ಅದನ್ನೇನೋ ಮುಂದಿನ ಸಲ ಅದ್ರ ಬಗ್ಗೆ ಏನೋ ಒಂದು ಪ್ಲ್ಯಾನ್ ಮಾಡಬೇಕು. ಏನೋ ಮಾಡ್ಬೇಕಲ್ಲ ಇವ್ರು ಹೇಳ್ದಂಗೆ. ಅಟ್ಲೀಸ್ಟು ಸ್ವಲ್ಪ ತೆಗೆದ್ರೆ ನೀರು ಅನುಕೂಲ ಆಗ್ತದೆ. ಜಲ್ ಜೀವನ್ ಮಿಷನ್ ಗ್ರಾಮ ಪಂಚಾಯತಿಗಳಿಗೆ ಅರ್ಧಂಬರ್ಧ ಕೆಲಸ ಆಗಿದ್ದಾವೆ. ಅದರ ಜೊತೆಗೆ ಗ್ರಾಮ ಪಂಚಾಯತಿ ಜಲ್ ಜೀವನ್ ಮಿಷನ್ ಅನ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಆದರೂ ಅದು ಕಾಂಟ್ರಾಕ್ಟ್ರು ಅದನ್ನು ಸರಿಯಾಗಿ ನಿರ್ವಹಿಸದೇ ಇರುವುದು ಕಾರಣ. ನಾವು ಹೇಳ್ಯಾರ ಯಾರು ಪೂರ್ತಿ ಮಾಡಿ ಕೊಡದೆ ನೀವು ತೊಗೊಬೇಡ ಅಂತ ಹೇಳ್ಯಾವ. ನಾವು ಸ್ಟ್ರಿಕ್ಟ್ಲಿ ಹೇಳ್ಯಾವೆ, ಪೂರ್ತಿ ಮಾಡಿ ಟೆಸ್ಟ್ ಮಾಡಿ ನೀರು ಬಂದ್ರೆ ಮಾತ್ರ ತೊಗೊಳಕ್ಕೆ ಹೇಳಿ. PDO ಚೇರ್ಮನ್ಗಳಿಗೆ ಸುಮ್ಮನೆ ಹಂಗೆ ನೀವು ಬಂದು ತರಾತುರಿಗಳ ಕೊಟ್ಟು ತೊಗೊಬೇಡ ಅಂತ ಹೇಳ್ಯಾವ. ಯಾಕಂದ್ರೆ ನಾಳೆ ಯಾರು ಒಂದು ರಿಪೇರಿ ಮಾಡೋರು ಅಂದ್ರೆ ಈಗ ಬೆಳಗಾವಿ ಜಿಲ್ಲೆ ವಿಭಜನೆ ವಿಷಯ ಚರ್ಚೆ ಆಗ್ತದೆ. ಅಗ್ನಿ ಮಾಜಿ ಶಾಸಕ ವಯಸ್ಸು ಮುಂತಾದ ಹೇಳ್ತಾರೆ ಅದನ್ನೇ ಜಿಲ್ಲೆ ಮಾಡಬೇಕು. ಇಲ್ಲಾಂದ್ರೆ ಬೆಳಗಾವಿಯಲ್ಲಿರೋದ್ರಿಂದ ಬಿಜೆಪಿ ಜಿಲ್ಲೆ ಸೇರ್ತೀವಿ ಅಂತ ವ್ಯತಿರಿಕ್ತವಾದಂತ ಹೇಳಿಕೆ ಕೊಡ್ತಾರೆ. ಅದು ಇನ್ನೂ ಬಂದ ಚರ್ಚೆ ಬಂದಾಗ ನೋಡೋಣ. ಇನ್ನೂ ಏನು ಚರ್ಚೆ ಇಲ್ಲ. ಬಿಜೆಪಿ ಒಬ್ಬರು ರಾಜ್ಯಸಭಾ ಸಂಸದರು ಕಟ್ಮೀಟ್ ಮಾಡಿ ವಿಷಯಗಳು ಘೋಷಣೆ ಮಾಡಿರ್ತಾರೆ. ಒಬ್ಬರು ಹಿಂಗೆ ರಿಫ್ಲೆಕ್ಟ್ ಹೇಳಿದ್ರು ಇರ್ತಾರೆ. ಒಬ್ಬರಿಗೆ ಧಾರವಾಡ ಸಮೀಪ ಇದ್ದಾರೆ, ಒಬ್ಬರಿಗೆ ಬಾಗಲಕೋಟೆ ಸಮೀಪ ಇದೆ, ಒಬ್ಬರಿಗೆ ಬಿಜಾಪುರ ಸಮೀಪ ಇದೆ. ಹಿಂಗಾಗಿ ಅವ್ರವ್ರ ವಿಚಾರ ಅವ್ರ ಸಮೀಪದ್ರು ನೋಡೋರು ಎಲ್ಲರೂ. ರಾಮದುರ್ಗ ಬಾಗಲಕೋಟೆ ಸಮೀಪ ಇದ್ದಾರೆ, ಸೌದತ್ತಿ ಧಾರವಾಡ, ಆಮೇಲೆ 70 ಕಿಲೋಮೀಟ್ರು ಹತ್ತನಿ. ಅವರು ಕಿತ್ತೂರು ಅವ್ರು ಇನ್ನೂ ಸಮೀಪ ಆಯ್ತವ್ರ. ಆರ ಅಂತಿಮವಾಗಿ ಜನ ಯಾವ್ದು ಅನುಕೂಲ ಆಗ್ತೈತಿ ಅಂತಿಮವಾಗಿ ಸರ್ಕಾರ ಅದನ್ನು ಡಿಸಿಷನ್ ತೊಗೋತಾರೆ. ಅವ್ರವ್ರ ಅಭಿಪ್ರಾಯ ಹೇಳಿರ್ಬೋದು ಯಾವ್ದಾರ ನಿಯರೆಸ್ಟ್ ಸಮೀಪ ಆಗಲಿ ಅಂತ. ನಾವಂತ ಹೇಳ್ಯಾರ ಎಲ್ಲರೂ ಮಾಡ್ಬೇಕಂತ ಹೇಳ್ಯಾರ. ಎಲ್ಲ ನಮ್ಮ ಜಿಲ್ಲಾ ಎಲ್ಲ ಶಾಸಕರು ಎಲ್ಲ ಪಾರ್ಟಿ ಅವ್ರು ಹೇಳಿದ್ದೀವಿ. ಇನ್ನೂ ಡಿಸಿಷನ್ ತೊಗೋಬೇಕಾದ್ರೂ ಸರ್ಕಾರದ ಮಟ್ಟದಲ್ಲಿದೆ. ನೋಡೋಣ ಯಾವಾಗ ತೊಗೋತಾರೆ ತೊಗೊಳ್ಳಿ. ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಅವರೇ ಇದ್ದಾಗ ಇದ್ರ ಬಗ್ಗೆ ಜಿಲ್ಲೆ ವಿಭಜನೆ ಬಗ್ಗೆ ಮಾತಾಡಿಲ್ಲ. ಈಗ ಯಾಕೆ ಭಾಳ ಎಕ್ಸೆಸಿವ್ ಯಾವಾಗಲೂ ಹಂಗಾರ ಬಾಗಿನ ಅರ್ಪಣೆ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷಕ್ಕೆ ಅಧಿಕಾರ ಕೊಟ್ಟಿದ್ದೀವಿ.
ಅಲ್ಲ ಮೊನ್ನೆ ಸಿಎಂ ಅವರು ಕಾವೇರಿಗೆ ನಮ್ಮದು ಹಿಡ್ಕಲ್ ಡ್ಯಾಮ್ ಗ್ರಾಮ ಪಂಚಾಯತಿ ಅಧ್ಯಕ್ಷಕ್ಕೆ ಅಧಿಕಾರ ಕೊಟ್ಟಿವಿ ಹಿಂದೆ ನಾವು ಅದು ಅವಾಗ ಮಂತ್ರಿ ಇದ್ದಾಗ ಅವ್ರು ಮಾಡ್ರೆ ಸಾಕು ಅವನೇ ಇರ್ತಾನೆ ಡೈಲಿ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕಡೆ ಮಾಡಿಸ್ಬಿಡ್ರಿ ಅದು ಯಾವಾಗ ತಂತ ನೋಡೋದು ಮತ್ತು ಅದಕ್ಕೊಂದು ಜಗಳ ಬೇಡ ನಾ ಮಾಡ್ತೀನಿ ನೀವು ಮಾಡ್ತೀನಿ ಅಂತ ಸರ್ ಡಿಸ್ಟ್ರಿಕ್ಟ್ ಬ್ಯಾಂಕ್ ಎಲೆಕ್ಷನ್ ನಿರ್ದೇಶಕರನ್ನು ಐರೋಗಾಗ ಆಯ್ಕೆ ಮಾಡ್ತಾರೆ ಏಕೆ ಗೊತ್ತಿಲ್ಲ ನಾವು ಅದ್ರಾಗ ಜಾಸ್ತಿ ಮೀಟಿಂಗ್ ಮಾಡಿ ಅದು ಒಂದರದ್ದು ಅಷ್ಟೇ ನಾವು ಮಾಡಿದ್ದು ಒಂದರದ್ದು ಅಷ್ಟೇ ಅಲ್ಲೇನು ಪ್ರಾಬ್ಲಮ್ ಆಗಿದೆ ಯಾವುದ್ರೆ ಎರಗಟ್ಟೆಯಲ್ಲಿ ಏನು ಗಲಾಟೆ ಇದಾಗ್ತಿದೆ ಎಲೆಕ್ಷನ್ ಆಗೋದಲ್ಲ ಮತ್ತೆ ನಿಲ್ಲೋರು ಅದಕ್ಕೆ ನಮ್ಮದ ಪಾರ್ಟಿ ಅವ್ರು ನಾವು ನಿಲ್ಲಿಸ್ಲಿಕ್ಕೆ ನಾವು ತಯಾರಿ ಮಾಡ್ತಾ ಇದ್ವಿ ಬೇರೆಯವ್ರು ನಿಲ್ಲೋರು ಅವ್ರು ನಿಲ್ಲೋರು ಅವ್ರೆ ಎಲ್ಲೆಲ್ಲಿ ಕ್ಯಾಂಡಿಡೇಟ್ ಆಗ್ತಾ ಇದೆ ನೋಡೋಣ ಯಾರು ಶಕ್ತಿ ಇದೆ ಅವ್ರ ಕಡೆ ಹೆಚ್ಚು ಸೊಸೈಟಿ ಅವ್ರದಾರ ಅಲ್ಲಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತೆ ಚರ್ಚೆ ನಡೀತಿದೆ ಸರ್ ರಾಹುಲ್ ಜಾರಕಿಹೊಳಿ ಅವ್ನು ಇನ್ನೂ ಟೈಮ್ ಇದೆ ರೀ ಇನ್ನು 3 ತಿಂಗಳು ಟೈಮ್ ಇದೆ ಈಗಾಗಲೇ ಚರ್ಚೆ ನಾಗೇಂದ್ರ ಅನ್ಕೊಂಡವರು ಅದೇ ಅವರೇ ನಿಲ್ಲಿಸ್ಬೇಕಾದ್ರೆ ಡಿಮಾಂಡ್ ಹೇಳಿದ್ದಾರೆ ನಾವು ಬಿಟ್ಟು ಕೊಡ್ತೀವಿ ನಿಲ್ಲಿಸ್ರಿ ಅಂತ ಹೇಳಿದ್ದಾರೆ ಅವ್ರು ಇನ್ನೂ ಡಿಸಿಷನ್ ಆಗಿಲ್ಲ ಸರ್ ಸುರ್ಜೇವಾಲ ಅವರು ರಾಜ್ಯಕ್ಕೆ ಮತ್ತೆ ಮೀಟಿಂಗ್ ಎಲ್ಲ ಎಮ್ ಎಲ್ ಎಗೆ ಭೇಟಿ ಆಗ್ತಾರೆ ಇನ್ನೂ 2 ಸಲ ಬರ್ತಾರೆ ಅವ್ರೆ ಇನ್ನೂ 2 ಟೈಮ್ಸ್ ಬರ್ತಾರೆ ಎಲ್ಲ ಎಮ್ ಎಲ್ ಎಗಳು ಭೇಟಿ ಆಗ್ತಾರೆ ಸಭೆಯಲ್ಲಿ ಬಹುತೇಕ ಶಾಸಕರು ಒಂದು ಗ್ಯಾರಂಟಿ ಬಂದ್ ಮಾಡ್ರಿ ಇಲ್ಲಾಂದ್ರೆ ನಾಯಕತ್ವ ಬದಲಾವಣೆ ಮಾಡೋ ಪ್ರಯತ್ನ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾರೆ. ನಮಗೆ ಗೊತ್ತಿಲ್ಲ ನಾವು ಒಳಗೆ ಹೋಗಿಲ್ಲ ನಮಗೇನು ಗೊತ್ತಾಗ ಲಾಸ್ಟ್ ಏನ್ ಕೆಲಸ ಇರ್ಬೇಕು ಅವ್ರಿಗೆ ಸರ್ಕಾರ ಏನು ಯಾರು ಕರೆದ್ರು ರಾಜನಾಥ್ ಸಿಂಗ್ ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಹೋಗಿದ್ದಾರೆ ಸೊ ನೋಡೋಣ ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.